ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಭಾಗವಾಗಿ ಒಂದು ಮಳೆ ಆಯಿತು, ಬಹಳ ಸಮೃದ್ಧಿ ಆಯಿತು. ಇವಾಗ ಬರ್ತಕ್ಕಂಥ ಮಳೆ ಒಂದೊಂದು ಕಡೆ ಒಂದೊಂದು ರೀತಿ ಮಳೆ ಬೀಳ್ತೈತೆ, ಅದೊಂದು ಬೇಜಾರು. ನೋಡಿ, ಈ ಕಡೆ ಎಲ್ಲ ಮಳೆ ಕಡಿಮೆ, ಆ ಕಡೆ ಎಲ್ಲ ಮಳೆ ಚೆನ್ನಾಗಾಗಿದೆ. ಇಲ್ಲಿ ಒಡಕೆಳ್ಳದ ಕಡೆ, ಸೊ ಇಲ್ಲೆಲ್ಲ ಈ ಕೊಳಂಕೆರೆಯಿಂದ ಆಚೆ ಸ್ವಲ್ಪ ಕಡಿಮೆ ಇದೆ. ನೋಡಿ, ಇಲ್ಲಿ ತುಂಬ ನೀರಿನ ಅತ್ಯವಶ್ಯಕತೆ ಇದೆ. ಆದ್ದರಿಂದ ಈ ಭಾಗ ಭಗವಂತ ಮಲೆ ಮಹದೇಶ್ವರ ಮಳೆ ಬೀಳಿಸ್ತಾರೆ ಸಾಕಪ್ಪ. ಈ ಕೋಣಂಕೆರೆಯಿಂದ ಆಚೆ ರಸ್ತೆಲೆಲ್ಲ ನೀರು ನಿಂತೈತೆ, ಆದರೆ ಇಲ್ಲಿ ಏನೂ ಇಲ್ಲ, ಭೂಮಿ ಸಹ ತೇವಾಗಿಲ್ಲ. ಭಾಳ ಬೇಜಾರಾಗುತ್ತೆ. ಇದೊಂದು ಅಪಘಾತ ವಲಯ, ದಯವಿಟ್ಟು ಬಿ ಕೇರ್ಫುಲ್, ದಯವಿಟ್ಟು ಜೋಪಾನ ಹಾಕೊಂಡ್ರಪ್ಪ. ಈ ಮೂಕಳಿ ಮಾರಮ್ಮ ದೇವಸ್ಥಾನದ ಎದುರುಗಡೆ ನೋಡಿ, ಇಲ್ಲೊಂದು ದೊಡ್ಡ ಅಪಘಾತ ಆಯಿತು. ಸ್ಥಳದಲ್ಲೇ ಸ್ಪಾಟ್ ಇತ್ತು. ಅಲ್ಲೂ ಸಹ ಒಂದು ಕಾರು ಒಂದು ಆಟೋ ಈಗ ನಿನ್ನೆ ತಾನೇ ಅಪಘಾತ ಆಗಿತ್ತು. ಇದ್ರ ಸಂಬಂಧಿತವಾಗಿ ನಾನು ದೂರ ನಿಂತ್ಕೊಂಡು ಒಂದು ವೀಡಿಯೋ ಪ್ಲೇ ಮಾಡಿದೆ. ಸೊ ಅದಕ್ಕೆ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ, ಏನಂತ, ಹತ್ರ ಹೋಗ್ಬಿಟ್ರೆ ಏನಾಗೋದು ನಿನಗೆ, ಹೋಗಿ ನೀರು ಕೊಡು, ಅದು ಕೊಡು, ಇದು ಕೊಡು. ಸೊ ನೋಡಿ, ನೀರನ್ನ ಕೊಡೋರು ಕೊಡ್ತಾಯಿದ್ರು, ಅವ್ರನ್ನ ಎತ್ತಾಕೋರು ಸಹಾಯ ಮಾಡೋರು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ನಾನು ಹೋಗಿ ಬಿಲ್ಡಪ್ ಕೊಡೋದು ಅದರ ಅವಶ್ಯಕತೆ ಇತ್ತಾ? ಸೊ ಈಗ ನಾನು ಹಂಗೆ ಮಾಡಿದರೂ ಸಹ ಕೆಲವರು ಮಾಡೋರು ಮಾಡ್ತಾಯಿದ್ರಲ್ಲ, ನೀ ಯಾಕೆ ಹೋಗಿ ಬಿಲ್ಡಪ್ ಕೊಡ್ತಾಯಿದೆ ಅಂತಂದವರು. ಆಡೋರು ಆಡ್ತಾನೆ ಇರ್ತಾರೆ, ಬೊಗಳೋರು ಬೊಗಳುತ್ತಾನೆ ಇರ್ತಾರೆ. ನಾವೇನಂತ ನಮ್ಗೆ ಗೊತ್ತಿದೆ, ಅರ್ಥ ಆಯ್ತಾ? ಸೊ ಇನ್ನೊಬ್ಬರು ಬಂದು ಇಲ್ಲಿ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ಅದು ಅನಾಗರಿಕತನ ಇರ್ತಕ್ಕಂಥವು ಆಗ್ತವೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಒಂದು ನಾಗರಿಕವಾಗಿ ಒಂದು ಸಮಾಜದಲ್ಲಿ ಒಂದು ಎಲ್ಲವನ್ನು ಅರಿತು ತಿಳಿದು ಬದುಕ್ತಕ್ಕಂಥವ್ರು ಅರ್ಥ ಮಾಡ್ಕೊತಾರೆ, ಅರ್ಥ ಆಯ್ತಾ? ಇಲ್ಲಿ ನಮ್ಮ ನವಿಲು ನೋಡಿ ಹೆಂಗೆ ನಿಂತಿದೆ, ಸೂಪರ್. ನಾವು ಅಪಘಾತ ಸಂದರ್ಭದಲ್ಲಿ ದೂರ ನಿಂತ್ಕೊಂಡು ಯಾಕೆ ವಿಡಿಯೋ ಮಾಡ್ತೀವಿ ಗೊತ್ತಾ? ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ ಇರ್ತವೆ. ಸೊ ಇನ್ ಕೇಸ್ ಅದೆಲ್ಲ ರಕ್ತಪಾತ ಆಗಿರ್ತಕ್ಕಂಥದ್ದನ್ನೆಲ್ಲ ನಾವು ವೀಡಿಯೋ ಮಾಡಾಕ್ಬಿಟ್ರೆ ನಮ್ಮ ಚಾನಲ್ಲು ಏನಾಗುತ್ತೆ, ಡಿಲೀಟ್ ಆಗೋಗುತ್ತೆ. ಸೊ ಈ ಭಾಗ ಮಳೆ ಅವಶ್ಯಕತೆ ಇತ್ತು, ಮಳೆನೇ ಆಗಿಲ್ಲ, ಭಾಳ ಬೇಜಾರಾಗುತ್ತೆ. ನಮ್ಮ ಆ ಕಡೆ ಎಲ್ಲ ಮಳೆ ಆಗಿದೆ, ನಮ್ಮ ಕೌದಳ್ಳಿ ಒಡಕೆಳ್ಳ, ವಾವ್ ಸೂಪರ್. ನೋಡಿ ಇಲ್ಲಿ ಬಂತು ನೋಡ್ರಿ, ನಾನು ಇದನ್ನೇ ಹುಡುಕ್ತಾ ಇದೆ. ಇದು ಯಾವಾಗಲೂ ಇಲ್ಲೇ ಅಡ್ಡಾಡ್ತಾ ಇರ್ತದೆ ನೋಡ್ರಿ. ಏನು ಬ್ಯೂಟಿಫುಲ್ಲಾಗಿ ಹೋಗುತ್ತೆ ಗೊತ್ತಾ? ಸದ್ದಾಗ್ತತೆ. ಕೂಗ ಮಗ ಒಂದ್ಸಲ, ಯಾಕೆ ಓಡ್ದೆ ಇಲ್ಲೋ, ನಾನು ಅಷ್ಟೊಂದು ಮೋಸವಾ ನಿನಗೆ? ಕೂಗಮ್ಮ ಒಂದ್ಸಲ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ದಯವಿಟ್ಟು ನಾನು ಇದರಲ್ಲಿ ಒಂದು ಮನವಿ ಹಾಕತ್ತೀನಿ ನೋಡಿ, ರಸ್ತೆಗಳಲ್ಲಿ ಆಗಮಿಸುವ ವಾಹನಗಳು ಸ್ವಲ್ಪ ನಿಧಾನವನ್ನು ಅನುಸರಿಸಿ, ಏಕೆಂದರೆ ಪ್ರಾಣಿ ಪಕ್ಷಿಗಳು ರಸ್ತೆಯನ್ನು ದಾಟ್ತವೆ. ದಯವಿಟ್ಟು ಇದನ್ನ ಅರಿತು ವಾಹನವನ್ನು ಚಲಿಸಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ನಾನು ಇದನ್ನೇ ಹುಡಿಕೊಂಬಂದೆ ಅಲ್ಲಿಂದ. ಸದ್ಯ ಹಂಗೆ ಅಂತೂ ಇಂತೂ ಸಿಕ್ತು ಕೊನೆಗೂ. ಸೂಪರ್, ಹೋಗಮ್ಮ, ಆಯಿತು. ಓಕೆ, ಥ್ಯಾಂಕ್ ಯು ಒಳ್ಳೆ ಲುಕ್ಕು. ಜಿಲ್ಲ ಆರ್ಬಿಡ್ತು ಗುರು ಮರಕ್ಕೆ. ಮರದ ಮೇಲೆ ಕೂತ್ಕಂತು. ಸೂಪರ್. ಬಾಯ್ ಕಣ ಬಾಯ್. ಸೂಪರ್. ನಮಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ. ಏನು ಮಾಡೋದು, ನಾವೊಂದಷ್ಟು ಸಾಕಿ ಸಲಗ ಥರ ಒಂದಷ್ಟು ಮಟ್ಟದಲ್ಲಿ ಬೆಳೆದಿದ್ರೆ ಚೆನ್ನಾಗಿರೋದು. ಬಟ್ ಏನು ಮಾಡೋಕ್ಕಿಲ್ಲ, ಎಲ್ಲ ಋಣ ಬೇಕಪ್ಪ, ಋಣ. ಇವಾಗ ನಿಮ್ಗೆ ಗೊತ್ತಿದೆ, ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಭಕ್ತಾದಿಗಳ ಮೇಲೆ ಚಿರತೆ ಎರಗಿರ್ತಕ್ಕಂಥದ್ದು, ಚಿರತೆ ದಾಳಿ ಮಾಡಿದ ಪರಿಣಾಮ ಒಬ್ಬ ಪುಟ್ಟ ಬಾಲಕ ಚಿರತೆ ದಾಳಿಯಿಂದ ಸಾವಿಗೀಡಾಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇದರ ಸಂಬಂಧಿತವಾಗಿ ನಾಗಮಲೆಗೆ ಪಾದಯಾತ್ರೆ ಸಂಬಂಧಿತ ಏನೆಲ್ಲ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿರ್ತದೆ. ಇದ್ರ ಸಂಬಂಧಿತ ನಾನು ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ನೋಡಿ. ಧನ್ಯವಾದಗಳು.